ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಪೆಪ್ಪರ್ ಚಿಕನ್ ಇದು ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮಸಾಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಕಾಳು ಮೆಣಸು, ಧನಿಯಾ ಬೀಜ ಮತ್ತು ಜೀರಿಗೆ, ಮೆಂತೆ, ಸ್ವಲ್ಪ ಸೋಂಪು, ಸ್ವಲ್ಪ ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲ್ ಏನು ಹಾಕೋದು ಬೇಡ. ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೊಟೊ, ಹಸಿಮೆಣಸಿನ್ಕಾಯಿ ಖಾರಕ್ಕೋಸ್ಕರ 2 ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸು ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಪೌಡ್ರು ಸ್ವಲ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಮತ್ತು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲನ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 1/2 kg ಚಿಕನ್ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈ ಕಡೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಪ್ಯಾನ್ ಒಳಗಡೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ನಾವು ಬ್ಯಾಡಗಿ ಮೆಣಸು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀಟಾಗಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಬ್ಯಾಡಗಿ ಮೆಣಸು ಮತ್ತು ಜಜ್ಜಿಟ್ಕೊಂಡಿರೋದು ಒಂದು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಅದನ್ನ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಳ್ಳೋ ಕಾರಣ ಏನಂದರೆ ಚಿಕನ್ ಜೊತೆ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಫ್ಲೇವರ್ ಒಂಥರ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತ. ಫಸ್ಟೇ ಮಸಾಲೆ ಜೊತೆ ಅದಿದ್ದರೆ ಅಷ್ಟೊಂದು ಫ್ಲೇವರ್ಫುಲ್ಲಾಗಿರಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ನಾನು ಅದು ಎತ್ತಿಟ್ಕೊತೀನಿ. ಎಣ್ಣೆಲಿ ಅದ್ರ ಫ್ಲೇವರ್ ಬಿಟ್ಟಿರುತ್ತೆ. ಅದೇ ಎಣ್ಣೆ ಜೊತೆ ನಾವು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ನೀವು ಗೀ ಕೂಡ ಹಾಕ್ಕೋಬೋದು. ಇದಕ್ಕೆ ಗೀ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನೀಟಾಗಿ ಫ್ರೈ ಆಗಬೇಕು. ನಾವು ನಿಧಾನಕ್ಕೆ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ ಇದು ಪೆಪ್ಪರ್ ಚಿಕನ್ನು. ಯಾವುದೇ ರೆಸಿಪಿ ಆದ್ರೂ ಅಷ್ಟೇ. ಇದಕ್ಕೆ ಮತ್ತು ಟೊಮೊಟೊ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, 1-2 ಎಲೆ. ಚೆನ್ನಾಗಿರುತ್ತೆ. ಹಸಿರು ಮೆಣಸು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಮೆಲ್ಟ್ ಆಗಬೇಕು. ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇರೋ ಕಾರಣ ಫ್ರೈ ಮಾಡುವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ ನೀಟಾಗಿ. ಟೊಮೊಟೊ ಸಾಫ್ಟ್ ಆಗಬೇಕು. ಆ ಟೊಮೊಟೊ ಇರೋದೇ ಇಲ್ಲ ನೋಡಿ ಪೆಪ್ಪರ್ ಚಿಕನಲ್ಲಿ. ಆಮೇಲೆ ಎಲ್ಲ ಮೆಲ್ಟ್ ಆಗಿರುತ್ತೆ, ಹಂಗಾದ್ರೇ ಟೇಸ್ಟ್ ಚೆನ್ನಾಗಿರೋದು. ಇದೇ ಥರನೇ ಫ್ರೈ ಮಾಡ್ಕೊಳ್ಳಿ. ನಾನು ಯಾವ ಥರ ಹೇಳ್ತಾ ಇದ್ದೀನಿ ಆ ಥರ ಫಾಲೋ ಮಾಡ್ಕೊಂಡ್ರಂತೂ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲ ಈ ಟೈಮಲ್ಲಿ ಟೊಮೊಟೊ ಮೆಲ್ಟ್ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗರಂ ಮಸಾಲ ಪುಡಿ ಮತ್ತು ಡ್ರೈ ರೋಸ್ಟ್ ಮಾಡಿರೋಂಥ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿರೋಂಥ ಮಸಾಲಾನ ಸ್ವಲ್ಪ ಹಾಕ್ಕೋಬೇಕು ಮತ್ತು ಎಂಡಲ್ಲಿ ಚಿಕನ್ ಫುಲ್ ಬೆಂದಾದಮೇಲೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹಾಕ್ಕೊತಾ ಇದ್ದೀನಿ. ಅರ್ಧ ಹಾಕ್ಕೊಂಡು ಅರ್ಧ ಎತ್ತಿಟ್ಕೊತಾ ಇದ್ದೀನಿ ನಾನು. ನಾವು ಯಾವುದೇ ರೆಸಿಪಿನ ಮಾಡಬೇಕಾದ್ರೂ ಡ್ರೈ ಮಸಾಲ ಯೂಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಸ್ಟವ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಡ್ರೈ ಮಸಾಲ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ. ಫ್ಲೇಮ್ ದೊಡ್ಡದಾಗಿದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಫ್ರೈ ಆಗಿರೋಂಥ ಮಸಾಲಾಗೆ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಡ್ರೈ ಮಾಡುವಾಗ ನಿಮಗೆ ರಬ್ಬರ್ ಥರ ಅನಿಸುತ್ತಲ್ವ ಚಿಕನ್. ಯಾವಾಗಲಾದರೂ ನೀವು ಡ್ರೈ ಮಾಡ್ಕೊಳ್ಬೇಕಾದ್ರೆ ನಾವು ಎಣ್ಣೆಲೇ ಫ್ರೈ ಮಾಡ್ತೀವಲ್ಲ, ಸ್ವಲ್ಪ ಒಂಥರ ರಫಾಗಿ ಹಾರ್ಡಾಗಿ ಇರುತ್ತಲ್ಲ, ಅದು ಸ್ವಲ್ಪ ಸಾಫ್ಟಾಗಿರ್ಬೇಕಂದ್ರೆ ನಾನೊಂದು ಟಿಪ್ ಹೇಳ್ತಾ ಇದ್ದೀನಿ. ಅದನ್ನು ಒಂದು 10 ಮಿನಿಟ್ಸೋ ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಮಾಡಿದ್ರೆ ಸ್ವಲ್ಪ ಚಿಕನ್ನು ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಹಾರ್ಡಾಗಿರೋ ಚಿಕನ್ ಇಷ್ಟ ಆಗಲ್ಲ ಅಂತಂದರೆ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಮಸಾಲ ಜೊತೆ ಚಿಕನ್ನು ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ಟರ್ಮರಿಕ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಮಿಕ್ಸ್ ಮಾಡೋದು ಬೇಡ, ಅದರಲ್ಲೇ ನೀರು ಬಿಡುತ್ತೆ ಚಿಕನ್ನು. ನೀಟಾಗಿ ನೀರು ಬಿಟ್ಟು ಆಯಿಲೆಲ್ಲ ಹೊರಗಡೆ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಫ್ರೈ ಗಮ್ಮಂತಿದೆ ಮಾತ್ರ ಇದು ಚಿಕನ್ನು. ಮಾಡ್ತಿರ್ಬೇಕಾದ್ರೆ ಎಷ್ಟು ಫ್ಲೇವರ್ಫುಲ್ಲಾಗಿತ್ತು ಗೊತ್ತಾ. ನಾನು ಚಿಕನ್ ತಿನ್ನಲ್ಲ, ಬಟ್ ಅದರ ಫ್ಲೇವರೇ ನನಗೆ ಅಷ್ಟೊಂದು ಇಷ್ಟ ಆಗ್ತಾಯಿತ್ತು. ಈ ಥರ ಮಸಾಲದಲ್ಲಿ ಪೊಟೊಟೊ ಅಥವಾ ಯಾವುದಾದ್ರೂ ತರಕಾರಿ ಜೊತೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡ್ತಾ ಇರ್ತೀನಿ, ನಿಮಗೂ ಶೇರ್ ಮಾಡ್ತೀನಿ ಮಾಡಿದಾಗ. ನೋಡಿ, ನಾನು ನೀರು ಯಾವುದನ್ನು ಮಿಕ್ಸ್ ಮಾಡಿಲ್ಲ, ಹೇಗೆ ಬಾಯ್ಲ್ ಆಗ್ತಿದೆ ಇದೇ ಥರನೇ ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಚಿಕನ್ನ. ಇದು ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ ಇವಾಗ ಚಿಕನ್ನು. ನೋಡಿ ಆಯಿಲ್ ಹೇಗೆ ಬಿಟ್ಕೊಂಡಿದೆ ಅಂತ. ಈ ಥರ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಪೇಷನ್ಸಾಗಿ ಮಾಡ್ಕೋಬೇಕು. ಇವಾಗ ಬೆಂದಿದೆ. ಇವಾಗ ಲಾಸ್ಟಲ್ಲಿ ನಾನು ಈ ಮಸಾಲಾನ ಇದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡಿದ್ವಲ್ಲ ಆ ಮಸಾಲ ಇದು. ಅದು ಹಾಫ್ ಇಟ್ಕೊಂಡು ಹಾಫ್ ಹಾಕಿದ್ದೆ ಫಸ್ಟೇ ಮಸಾಲೆಗೆ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂಥರ ಫ್ಲೇವರೇ ಒಂಥರ ಚೆಂದ. ಆಲ್ಮೋಸ್ಟ್ ರೆಡಿಯಾಗಿದೆ ಇದು ರೆಸಿಪಿ. ಇವಾಗ ನೋಡಿ ಫುಲ್ ಆಗಿದೆ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಒಣಮೆಣಸು, ಕರಿಬೇವು, ಇದ್ರ ಫ್ಲೇವರ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಇದು ರಸಮ್ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮಗೇ ಜನರಲ್ಲಾಗಿ ಗೊತ್ತಾಗುತ್ತಲ್ಲ. ನಾನು ತಿನ್ನಲ್ಲ ಚಿಕನ್ನು, ಬಟ್ ನನಗೇ ಇಷ್ಟೊಂದು ಬಾಯಿ ಮೆಲ್ಟ್ ಆಗ್ತಾಯಿದೆ. ಇನ್ನು ತಿನ್ನೋರಿಗೆ ಇನ್ಯಾವ ಥರನೂ ಗೊತ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು. ಇವತ್ತಿನ ರೆಸಿಪಿ ಇಷ್ಟೇ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಎಲ್ಲರೂ.
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.